ಹಲೋ ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಹಲ್ಕಟ್ಟಿ ಎಂಬ ಗ್ರಾಮಕ್ಕೆ ಬಂದಿದ್ದೀವಿ. ಇದು ಬರೋದು ಚಿತ್ತಾಪುರ ತಾಲೂಕು ವಾಡಿಯ ಹತ್ರ. ಇಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಇದೆ. ಬಹಳ ಫೇಮಸ್ ಇರೋ ದೇವಸ್ಥಾನ ಇದೆ ನೋಡಿ. ಇದು ಹೊರಗಿನ ಒಂದು ನೋಟ ನೋಡ್ಬೋದು ನೀವು. ಇದರ ಆರ್ಕಿಟೆಕ್ಚರ್ ಒಂದು ಡಿಫ್ರೆಂಟ್ ಥರನೇ ಇದೆ. ಸೊ ಒಳಗಡೆ ಹೋಗೋಣ, ನಾವು ಒಳಗಡೆ ತೋರಿಸ್ತೇವೆ. ಇದೇ ನೋಡಿ ಎದುರಿಗೆ ಕಾಣುವ ಒಂದು ಗರ್ಭಗುಡಿ. ಒಳಗಡೆ ಹೋಗೋಣ ನಾವು ಈಗ. ನೋಡಿ, ಇದೇ ಶ್ರೀ ವೀರಭದ್ರೇಶ್ವರ ಸುಂದರವಾದ ಮೂರ್ತಿ, ಗರ್ಭಗುಡಿಯ ಮೂರ್ತಿ. ಇದರ ಪಕ್ಕದಲ್ಲೇ ಕಾಳಮ್ಮ ದೇವಿಯ ಗುಡಿ ಇದೆ. ಇಲ್ಲಿ ಸೈಡಿಗೆ ಇನ್ನೊಂದು ಲಿಂಗ ಇದೆ. ಇದೇ ನೋಡಿ ಶ್ರೀ ಕಾಳಮ್ಮ ದೇವಿಯ ಮೂರ್ತಿ. ಪಕ್ಕದಲ್ಲೇ ಇದೆ ಈ ಗುಡಿ. ಕಾಳಮ್ಮ ದೇವಿಯು ವೀರಭದ್ರೇಶ್ವರ ಪತ್ನಿ. ಇಲ್ಲಿ ಹಿಂದೆ ಕಾಯಿ ಹೊಡಿತಾರೆ. ನಾನು ಇವಾಗ ಪ್ರದಕ್ಷಿಣೆ ಹಾಕ್ತಾ ಇದ್ದೀನಿ. ನೀವು ನೋಡ್ಬೋದು ಇದರ ಒಂದು ದೇವಸ್ಥಾನದ ಆರ್ಕಿಟೆಕ್ಚರ್ ಹೇಗಿದೆ ಅಂತ. ಇಲ್ಲಿ ಚಿತ್ತಾಪುರ ಸುತ್ತಮುತ್ತ ಯಾವುದೆಲ್ಲ ಗುಡಿ ಇದೆ ಅದರ ಆರ್ಕಿಟೆಕ್ಚರ್ ಇದೇ ಥರ ಇದೆ. ಕಲ್ಲುಗಳಿಂದ ಕಟ್ಟಿರುವ ಒಂದು ದೇವಸ್ಥಾನದ ಆರ್ಕಿಟೆಕ್ಚರ್. ನಾನು ಗರ್ಭಗುಡಿಯ ಗೋಡೆ ಮೇಲೆ ಕೆತ್ತನೆ ಮಾಡಿರುವ ಮೂರ್ತಿಗಳು ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಇದೆ. ಇಲ್ಲಿ ಡಿಫ್ರೆಂಟ್ ಮೂರ್ತಿಗಳು ಕೆತ್ತನೆ ಮಾಡಿದ್ದಾರೆ ಗರ್ಭಗುಡಿಯ ಗೋಡೆಯ ಮುಂದೆ. ನೀವು ಗತ್ತರಗಿ ಭಾಗಮ್ಮ ದೇವಿ ಕೂಡ ನೋಡ್ಬೋದು ಅಲ್ಲಿ ಮೇಲೆ. ಸೊ ಇದೇ ನೋಡಿ ಎದುರಿನ ಒಂದು ನೋಟ. ಗುಡಿಯ ಒಳಗಿನ ಒಂದು ಆರ್ಕಿಟೆಕ್ಚರ್ ನೋಡಿ ಯಾವ ಥರ ಇದೆ. ಒಳಗಡೆ ಮೋಸ್ಟ್ಲಿ ಕಟ್ಟಿಗೆಗಳಿಂದ ಮಾಡಿದ್ದಾರೆ ಎಲ್ಲ. ಮೇಲ್ಛಾವಣಿದು ನೋಡಿ ಯಾವ ಥರ ಇದೆ. ಮೆಟ್ಟಿಲುಗಳು ಕೂಡ ಕಟ್ಟಿಗೆಯಿಂದ ಮಾಡಿದ್ದಾರೆ. ಇಲ್ಲಿ ಸೈಡಿಗೆ ಒಂದು ದೊಡ್ಡ ಲಿಂಗ ಇದೆ. ಆ ಲಿಂಗದ ಸುತ್ತಮುತ್ತ ಇನ್ನೂ 3 ಲಿಂಗಗಳಿವೆ. ಲಿಂಗಗಳ ಗುಡಿ ಕೂಡ ಇದೆ. ಇದೇ ನೋಡಿ ದೊಡ್ಡ ಲಿಂಗ. ಇದರ ಎದುರುಗಡೆ ನಂದಿ ಕೂಡ ಇದ್ದಾನೆ ನೋಡಿ. ಇಲ್ಲಿ 3 ಲಿಂಗಗಳಿದೆ. ಗುಡಿ ಇದೆ ಅದಕ್ಕೆ ಸಪರೇಟಾಗಿ. ಗುಡಿಯ ಟ್ರಸ್ಟಿನ ಸದಸ್ಯರ ಒಂದು ಲಿಸ್ಟ್ ಕೂಡ ನೋಡ್ಬೋದು ಬೋರ್ಡಲ್ಲಿ. ಇದು ಶ್ರೀ ವೀರಭದ್ರೇಶ್ವರ ಒಂದು ಮಂತ್ರ. ಈ ಗುಡಿಯ ಎದುರುಗಡೆ ನಂದಿಯ ಒಂದು ವಿಗ್ರಹ ಇದೆ. ಸೊ ಇದೇ ನೋಡಿ ಕಾರ್ಯಾಲಯ. ನೀವೇನಾದರೂ ಸೇವೆ ಮಾಡಬೇಕಾದ್ರೆ ಇಲ್ಲಿ ಕಾರ್ಯಾಲಯದಲ್ಲಿ ರಶೀದಿ ತೊಗೊಂಡು ಮಾಡ್ಬೋದು ನೋಡಿ. ಈ ಥರ ಕಾಣುತ್ತೆ ಗುಡಿ ಒಳಗಿನ ಒಂದು ನೋಟ. ನಾವು ಇವಾಗ ದರ್ಶನ ತಗೊಂಡು ದಾಸೋಹಕ್ಕೆ ಬಂದಿದ್ದೀವಿ. ಇಲ್ಲಿ ದಾಸೋಹದಲ್ಲಿ ಪ್ರಸಾದ ತಗೋತಾ ಇದ್ದೀವಿ. ದಾಸೋಹದ ಒಂದು ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ. ಡೈಲಿ ದಾಸೋಹ ಇರುತ್ತೆ. ಅಮಾವಾಸ್ಯೆಗೊಮ್ಮೆ ಇಲ್ಲಿ ಪಕ್ಕದಲ್ಲಿ ಕಲ್ಯಾಣ ಮಂಟಪ ಇದೆ. ಅಲ್ಲಿ ದಾಸೋಹ ಪ್ರಸಾದವನ್ನು ಕೊಡ್ತಾರೆ. ಏಕೆಂದರೆ ಅಮಾವಾಸ್ಯೆಗೆ ಒಮ್ಮೆ ಬಹಳಷ್ಟು ಜನ ದರ್ಶನ ತಗೋಕ್ಕೆ ಬರ್ತಾರೆ. ಜನ ಜಾಸ್ತಿ ಇರುವುದರಿಂದ ಇಲ್ಲಿ ಕಲ್ಯಾಣ ಮಂಟಪದಲ್ಲಿ ಪ್ರಸಾದ ಕೊಡ್ತಾರೆ. ಇದೇ ನೋಡಿ ಹೊರಗಿನ ಒಂದು ನೋಟ. ಕಲ್ಯಾಣ ಮಂಟಪ ಈ ಗುಡಿಯ ಪಕ್ಕದಲ್ಲೇ ಇದೆ. ನಾನು ಆವಾಗಲೇ ಒಳಗಿಂದ ತೋರಿಸಿದ್ದು. ಸೊ ಇದೇ ನೋಡಿ ಹೊರಗಿನ ಒಂದು ನೋಟ ಕಲ್ಯಾಣ ಮಂಟಪದ್ದು. ಇದರ ಜಾತ್ರೆ ಯೂಶ್ವಲಿ ನವಂಬರ್ ಮಂತಲ್ಲಿ ಆಗುತ್ತೆ. ಚಳಿಗಾಲದಲ್ಲಿ ಇರುತ್ತೆ ಇದರ ಜಾತ್ರೆ. ಇಲ್ಲಿ ಇದು ಕಾಣ್ತಾ ಇರುವುದೇ ಇಲ್ಲಿ ಅಗ್ನಿಕುಂಡ ಮಾಡ್ತಾರೆ ಜಾತ್ರೆಗೊಮ್ಮೆ. ಇದೇ ನೋಡಿ ರಥ. ಈ ಜಾತ್ರೆಯ ಸಂಜೆ 6 ಗಂಟೆಗೆ ಎಳೆಯುತ್ತೆ ಇದು ಜಾತ್ರೆ ದಿವಸ. ಸ್ವಲ್ಪ ಮುಂದೆ ಮಲ್ಲಯ್ಯ ದೇವಸ್ಥಾನ ಇದೆ. ನಾನು ಅಲ್ಲಿ ಕೂಡ ದರ್ಶನ ತಗೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದೇ ನೋಡಿ ಮಲ್ಲಯ್ಯ ದೇವಸ್ಥಾನ. ನಾನು ಒಳಗಡೆ ಹೋಗ್ತಾ ಇದ್ದೀನಿ ಗರ್ಭಗುಡಿಗೆ. ಸೊ ಇದೇ ನೋಡಿ ಎದುರು ಕಾಣುವ ಒಂದು ಮಲ್ಲಯ್ಯನ ಮೂರ್ತಿ, ಗರ್ಭಗುಡಿಯ ಮೂರ್ತಿ. ನೋಡಿ ಚಿಕ್ಕ ಅರ್ಚಕರು ಹೇಗಿದ್ದಾರೆ ಅಂತ. ಸೊ ಇದೇ ಇವತ್ತಿನ ಒಂದು ವಿಡಿಯೋ. ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.